ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 28ನೆಯ ದಿವಸ ವಿಶ್ವತೋಮುಖ ವರುಣ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪವನ್ನು ಆರಾಧನೆ ಮಾಡಲಾಗುತ್ತೆ. ಭಗವಂತನೇ ವಿಶ್ವಕ್ಕೆ ಮುಖ, ಭಗವಂತನೂ ವಿಶ್ವವೇ ಮುಖ, ಅವನಿಗೆ ವಿಶ್ವವೇ ಕಣ್ಣು, ಅವನು ವಿಶ್ವವ್ಯಾಪಕ. ಹಾಗಾಗಿ ಅವನನ್ನು ವಿಶ್ವತೋಮುಖ ಅಂತ ಕರೀತಾರೆ. ಅಧಿಕ ಮಾಸದ 28ನೇ ದಿವಸ ವಿಶ್ವತೋಮುಖನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಮನೆಯ ಮೇಲೆ ತುಳಸಿ ರಂಗೋಲಿಯನ್ನು ಬರೆದು ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು 2 ತುಪ್ಪದ ದೀಪ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು. 33 ಆರತಿ ಹಾಗೂ 33 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಅಂದು ದಾನ ಏನು ಕೊಡಬೇಕಪ್ಪ ಅಂತಂದರೆ, ಅವಲಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು. ಇನ್ನು ಚತುರ್ದಶಿ ಬರೋದರಿಂದ ಕಡಲೆಕಾಯಿ ಎಣ್ಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಕೊಟ್ಟುಬಿಡಿ, ಎಣ್ಣೆ ಇಸ್ಕೊಳ್ಳಲ್ಲ ಕೆಲವರು, ಅದಕ್ಕೋಸ್ಕರ ಹಾಗೆ ಮಾಡಿಬಿಡಿ. ವಿಶ್ವತೋಮುಖನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ. ಶ್ರೀಮತಿ ವಿಜಯಲಕ್ಷ್ಮಿ ಭಟ್ರವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ವಿಶ್ವತೋಮುಖನಿಗೆ ಆರತಿ ಮಾಡುವೆ, ವಿಶ್ವತೋಮುಖನಿಗೆ ಆರತಿ ಮಾಡುವೆ. ವಿಶ್ವತಶ್ಚಕ್ಷುವು ನೀನೇ, ವಿಶ್ವತೋ ಬಾಹುವು ನೀನೇ. ವಿಶ್ವತಶ್ಚಕ್ಷುವು ನೀನೇ, ವಿಶ್ವತೋ ಬಾಹುವು ನೀನೇ. ಎತ್ತೆತ್ತ ನೋಡಿದ ದತ್ತತ್ತ ನೀನೇ, ವಿಶ್ವವ್ಯಾಪಿಯಾದ ವಿಶ್ವಪಾದವು ನೀನೇ. ಎತ್ತೆತ್ತ ನೋಡಿದ ದತ್ತತ್ತ ನೀನೇ, ವಿಶ್ವವ್ಯಾಪಿಯಾದ ವಿಶ್ವಪಾದವು ನೀನೆ. ವಿಶ್ವತೋಮುಖನಿಗೆ ಆರತಿ ಮಾಡುವೆ, ವಿಶ್ವತೋಮುಖನಿಗೆ ಆರತಿ ಮಾಡುವೆ. ವಿಶ್ವಸಾಕ್ಷಿಯು ನೀನೇ, ವಿಶ್ವವಂದ್ಯನು ನೀನೇ. ವಿಶ್ವನಾಗಿ ವಿಶ್ವಸೃಷ್ಟಿಕರ್ತನು ನೀನೇ, ವಿಶ್ವದೆಲ್ಲೆಡೆ ಮುಖ ಉಳ್ಳವನು ನೀನೇ. ವಿಶ್ವನಾಗಿ ವಿಶ್ವಸೃಷ್ಟಿಕರ್ತನು ನೀನೆ, ವಿಶ್ವದೆಲ್ಲೆಡೆ ಮುಖ ಉಳ್ಳವನು ನೀನೇ. ವಿಶ್ವತೋಮುಖನೆ ನಿನಗಾರತಿ ಮಾಡುವೆ, ವಿಶ್ವತೋಮುಖನೆ ನಿನಗಾರತಿ ಮಾಡುವೆ. ಭಕ್ತರ ವಿಶ್ವಾಸಕ್ಕೆ ಒಲಿಯುವವನೇ, ಭಕ್ತರಿಗನುಗ್ರಹಿಸುವ ಪರಮಾತ್ಮ ನೀನೇ. ಭಕ್ತರ ವಿಶ್ವಾಸಕ್ಕೆ ಒಲಿಯುವವನೇ, ಭಕ್ತರಿಗನುಗ್ರಹಿಸುವ ಪರಮಾತ್ಮ ನೀನೇ. ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರನೇ, ವಿಶ್ವತೋಮುಖ ನಿನಗಾರತಿ ಮಾಡುವೆ, ವಿಶ್ವತೋಮುಖ ನಿನಗಾರತಿ ಮಾಡುವೆ. ವಿಶ್ವತೋಮುಖ ನಿನಗಾರತಿ ಮಾಡುವೆ, ವಿಶ್ವತೋಮುಖ ನಿನಗಾರತಿ ಮಾಡುವೆ.